ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೆಯ ಈವ್ನಿಂಗ್ ವ್ಲಾಗ್. ಸಂಡೇ ಯಾವಾಗ್ಲೂ ಕೂಡ ಏನಾದರೂ ಚಿಕನ್ ಮಾಡಿಕೊಂಡು ಸ್ಪೆಷಲ್ ಮಾಡ್ಕೊತಾ ಇರ್ತೀವಿ. ಆಲ್ಮೋಸ್ಟ್ ಸಂಡೇ ಎಲ್ಲ ನಾನು ಚಿಕನ್ ಮಾಡ್ಕೊಳ್ಳೋದಾದರೆ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿರ್ತೀವಿ. ಬಟ್ ಇವತ್ತು ನನಗೆ ಮಧ್ಯಾಹ್ನ ತರಿಸ್ಕೊಳ್ಳೋದಕ್ಕೆ ಟೈಮ್ ಆಗಿರಲಿಲ್ಲ. ಜೊತೆಗೆ ನನಗೇ ಮರ್ತೋದಂಗೆ ಆಗಿತ್ತು ಸಂಡೇ ಅನ್ನೋದು. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಚಿಕನ್ ತಂದುಕೊಡಿ ಅಂತ ಕೇಳಿದ್ದೆ. ಅದಾದಮೇಲೆ ಅವರು ನೈಟ್ ತಂದುಕೊಟ್ರು. ಅದಕ್ಕೆ ನೈಟ್ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಎಲ್ಲ ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದೆ. ಜೊತೆಗೆ ಮಸಾಲೆನೂ ಕೂಡ ಮುಂಚೆನೇ ರುಬ್ಬಿಟ್ಕೊಂಡಿದ್ದೆ. ನನಗೆ ಮಸಾಲೆ ಹಾಕ್ಕೊಳ್ಳೋದು ನಿಮಗೆ ವಿಡಿಯೋ ಕ್ಲಿಪ್ಪು ತೊಗೊಳೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ನಾನು ಪ್ರತಿ ಸಲ ಚಿಕನ್ ಮಾಡಿದಾಗ್ಲೂ ಕೂಡ ಸಾಂಬಾರನ್ನ ಕಂಪಲ್ಸರಿ ಮಾಡ್ಕೊಳ್ತೀವಿ. ಯಾಕಂತಂದರೆ ನಮಗೆ ರಾಗಿ ಮುದ್ದೆ ಇಷ್ಟ. ಹಾಗಾಗಿ ಮುದ್ದೆಗೂ ಮತ್ತು ಚಿಕನ್ ಸಾಂಬಾರಿಗೂ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಎಣ್ಣೆ ಎಲ್ಲ ಕಾದಿತ್ತು. ನೀಟಾಗಿ ಚಿಕನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಏನಿಲ್ಲ ಅಂದ್ರೂ ಒಂದು 1/4 ಗಂಟೆ ಆದ್ರೂ ಕೂಡ ನೀಟಾಗಿ ಎಣ್ಣೆ ಬಿಡೋವರೆಗೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚಿಕನ್ನ ಫಾರಮ್ ಕೋಳಿ ಆಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇವಾಗಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೇಗನೆ ಬೆಂದೋಗುತ್ತೆ. ಚಿಕನ್ ಸಾಂಬಾರಿಗೆ ಅಂತ ಅಲ್ಲ, ನಾವು ಡೈಲಿನೂ ಕೂಡ ಮುದ್ದೆ ಮಾಡ್ಕೊತೀವಿ. ಎಲ್ಲ ಸಾಂಬಾರ್ಗೂ ಕೂಡ ನೈಟ್ ಅಂತೂ ಊಟಕ್ಕೆ ಮುದ್ದೆ ಮಾಡೇ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವ್ರು ಬಂದರೆ ಮಧ್ಯಾಹ್ನನೂ ಕೂಡ ಮುದ್ದೆ ಮಾಡ್ಕೊತೀವಿ. ಚಿಕ್ಕದು ಒಂದು ಮುದ್ದೆನ ಕಂಪಲ್ಸರಿ ಮಾಡ್ಕೊತೀನಿ. ನಾನು ನನ್ನ ಮಗಳನ್ನು ಕೂಡ ನೋಡಿಕೊಂಡು ಜೊತೆಗೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ಳೋ ಅಷ್ಟರಲ್ಲಿ 9 ಗಂಟೆ ಆಗೋಯಿತು. ನಮ್ಮ ಮನೆಯವರು ಕೂಡ ಸ್ವಲ್ಪ ಬೇಗ ಬಂದಿದ್ದರು. ಆವಾಗ ನನ್ನ ಮಗಳನ್ನ ಅವರೇ ನೋಡ್ಕೊಳ್ತಾ ಇದ್ರು, ಆಟ ಆಡಿಸ್ಕೊಂಡು. ಹಾಗಾಗಿ ನಾನು ಸ್ವಲ್ಪ ಕ್ವಿಕ್ಕಾಗಿ ಅಡುಗೆ ಮಾಡಿಕೊಂಡೆ. ಅವ್ರ ಪಪ್ಪನ ಜೊತೆ ಅವಳು ಆಟ ಆಡ್ತಾಯಿದ್ಲು. ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮೊದಲಿಗೆ ಇದು ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಅಲ್ವಾ. ಹಾಗಾಗಿ ಮೊದಲಿಗೆ ಸಾಂಬಾರೆಲ್ಲ ಮಾಡಿಬಿಟ್ಟು ಅದಾದಮೇಲೆ ಫ್ರೈ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಸಾಂಬಾರನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ. ಫಾರಮ್ ಕೋಳಿ ಸಾಂಬಾರಂತೂ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ. ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಬಿಡುತ್ತೆ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆಲ್ಲ ನಾಟಿ ಕೋಳಿ ಸಾಂಬಾರು ಮತ್ತು ಫಾರಮ್ ಕೋಳಿ ಸಾಂಬಾರು ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ನೋಡಿ, ಚೆನ್ನಾಗಿ ನೀರು ಬಿಡೋವರೆಗೂ ಚಿಕನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಂದು ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೆ. ಇನ್ನೇನಿದ್ರು ಮಸಾಲೆ ಹಾಕಿ ಸಾಂಬಾರೊಂದು ರೆಡಿ ಮಾಡ್ಕೊಳ್ಬೇಕಿತ್ತು. ನೆಕ್ಸ್ಟ್ ನಾನು ಈ ಸಲ ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿ ಅದಾದಮೇಲೆ ರೈಸಿಗೆ ಇಡ್ತಾ ಇದ್ದೀನಿ. ನೈಟ್ ಟೈಮ್ ಅಲ್ವಾ, ಚಿಕನ್ ಬೇರೆ ಮಾಡ್ಕೊಂಡಿದ್ವಿ. ಹಾಗಾಗಿ ಇವತ್ತು ಆಲ್ರೆಡಿ ಲೇಟಾಗಿತ್ತು. ಹಾಗಾಗಿ ಮುದ್ದೆ ಏನು ಮಾಡ್ಕೊಳ್ಳಿಲ್ಲ. ನಮ್ಮ ಮನೆಯವ್ರಿಗೂ ಕೂಡ ಮುದ್ದೆ ಏನು ಬೇಡ, ಬರೀ ರೈಸ್ ಸಾಕು ಅಂತ ಅಂದರು. ಹಾಗಾಗಿ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡೆ ಅಷ್ಟೇ ಊಟಕ್ಕೆ. ಇನ್ನು ರೈಸಿಗೆ ಇಟ್ಟ ಮೇಲೆ ಚಿಕನ್ ಪಲ್ಯನ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಚಿಕನ್ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಅಂತ ಹೇಳಿ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ. ಹೊಸ ವರ್ಷದ ಮೊದಲನೇ ಸಂಡೇ ಇದು. ಇನ್ನೂ ಕೂಡ ನನಗೆ ಅಡುಗೆ ಕೆಲಸ ಬಾಕಿ ಇದೆ. ಇನ್ನು ಚಿಲ್ಲಿ ಚಿಕನ್ ಮಾಡಬೇಕು, ಜೊತೆಗೆ ಚಿಕನ್ ಪಲ್ಯನೂ ಕೂಡ ಮಾಡ್ಕೊಳ್ಬೇಕು. ನಮ್ಮ ಕಡೆ ಎಲ್ಲ ಉರ್ದುಂಡು ಅಂತ ಅಂತಾರೆ. ಬೇರೆ ಕಡೆ ಎಲ್ಲ ಏನೇನು ಅಂತಾರೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಚಿಕನ್ ಮಾಡಿದಾಗೆಲ್ಲನೂ ಕೂಡ ಇದನ್ನಂತೂ ಮಾಡಿಕೊಂಡೇ ಇರ್ತಾರೆ ಎಲ್ಲರ ಮನೆಯಲ್ಲೂ ಕೂಡ. ನಮ್ಮ ಕಡೆಯಲ್ಲೂ ಕೂಡ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರು ಕೇಳಿರೋದು ಉಂಟು ನನಗೆ. ಇದೇನು ಅಂತಲೂ ಕೇಳಿದ್ದಾರೆ. ಬಟ್ ಅದನ್ನು ತಿಂದಮೇಲಂತೂ ಅವರು ಕೂಡ ತುಂಬಾ ಇಷ್ಟಪಟ್ಟು ಅವ್ರ ಮನೆಯಲ್ಲೂ ಕೂಡ ಮಾಡ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದಾಗ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿರಲಿಲ್ಲ. ಅದಾದಮೇಲೆ ಪ್ರತಿ ಸಲ ನಾನು ಚಿಕನ್ ಮಾಡಿದಾಗೆಲ್ಲನೂ ಕೂಡ ಮಾಡ್ತೀನಿ. ಅದನ್ನು ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ತುಂಬಾ ಇಷ್ಟ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಇದನ್ನು ಉರ್ದುಂಡು ಅಂತ ನಾವು ಕರಿತೀವಿ. ಬಟ್ ಬೇರೆಯವರೆಲ್ಲ ಏನಂತಾರೋ ನನಗೆ ಗೊತ್ತಿಲ್ಲ. ಬಟ್ ಯಾರು ಕೂಡ ನಗಬೇಡಿ. ಯಾಕಂತ ಅಂದರೆ ನಮ್ಮ ಕಡೆ ಇದನ್ನು ಹಾಗೇ ಕರೆಯೋದು. ಹಾಗಾಗಿ ನಾನು ಅದೇ ಥರನೇ ಹೇಳಿದ್ದೀನಿ.
ನೋಡಿ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಅದಾದಮೇಲೆ ಮೊಟ್ಟೆ ಕೋಳಿನಲ್ಲಿ ಮೊಟ್ಟೆ ಮತ್ತು ಈರಿ ಗುಂಡ್ಗೆಕಾಯಿ ಇದೆಲ್ಲ ಬರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಒಂದೆರಡು ಹಸಿರು ಮೆಣಸಿಕಾಯನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಕೂಡ ಒಂದೆರಡು ಹಸಿರು ಮೆಣಸಿಕಾಯನ್ನು ಸೇರಿಸ್ಕೊಳ್ತೀನಿ ಒಗ್ಗರಣೆಗೆ. ಜೊತೆಗೆ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತೀನಿ. ಇದನ್ನು ಒಗ್ಗರಣೆ ಮಾಡ್ಕೊತಾನೆ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಸಾಂಬಾರು ಚಿಕನನ್ನು ಕೂಡ ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆ ಮಾಡೋ ಅಷ್ಟರಲ್ಲಿ ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಾಗಿತ್ತು. ಅದಕ್ಕೂ ಸ್ವಲ್ಪ ಮಸಾಲೆ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಮಸಾಲೆನ ಹಾಕಬೇಕು. ನೋಡಿ ನಾನಿಲ್ಲಿ ಫಸ್ಟಿಗೆ ಹುರಿದುಂಡು ಮಾಡ್ಕೊಳ್ತಿದ್ದೀನಿ ಅಲ್ವಾ, ಅದಕ್ಕೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೌಟ್ ಆಗೋವಷ್ಟು, ಅಂದರೆ ನೀವು ಎಷ್ಟು ಮಾಡ್ಕೊಳ್ತೀರೋ ಅಷ್ಟು ಕ್ವಾಂಟಿಟಿಗೆ ತಕ್ಕನಾಗಿ ನೀವು ಹಾಕ್ಕೊಳ್ಬೋದು. 1 ಸೌಟು ಅಥವಾ 2 ಸೌಟು ಈ ಥರ ಹಾಕ್ಕೊಳ್ಬೋದು. ಜಾಸ್ತಿ ಮಾಡಿದ್ರೆ 2 ಸೌಟು 3 ಸೌಟು ಈ ಥರ ನೀವು ಹಾಕ್ಕೊಳ್ಬಹುದು. ನೋಡಿ ಇವಾಗ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ 1 ಸ್ಪೂನು ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ನೀವು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ನಮ್ಮ ಕಡೆ ಎಲ್ಲ ಚಿಕನ್ ಸಾಂಬಾರಿಗೆ ಬರೀ ಧನಿಯಾ ಪುಡಿನೇ ಹಾಕ್ಕೊಳ್ತಾರೆ. ಅಂದರೆ ಬರೀ ಧನಿಯಾ ಬೀಜನ ನೀಟಾಗಿ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡು ಚಿಕನ್ ಸಾಂಬಾರಿಗೆ ಮತ್ತು ಮಟನ್ ಸಾಂಬಾರಿಗೆ ಅಂತಲೇ ಸಪ್ರೇಟಾಗಿ ಬಳಸ್ಕೊತಾರೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾನು ಸ್ವಲ್ಪ ಕಾಯನ್ನು ರುಬ್ಕೊಂಡಿದ್ದೆ, ಕಾಯಿ ಮತ್ತು ಚಕ್ಕೆನ ರುಬ್ಕೊಂಡಿದ್ದೆ, ಅದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು, 1 ಸೌಟ್ ಆಗೋವಷ್ಟು. ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ತಿರುವಾಗ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ರುಬ್ಬಿರೋ ಕಾಯನ್ನು ಹಾಕ್ಕೊಂಡ್ಮೇಲೆ ಒಂದು 30 ಸೆಕೆಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರನ್ನು ಒಂದು 2 ಲೋಟ ಅಥವಾ 1 ಲೋಟ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಕುದಿಸ್ಕೊಳ್ಬೇಕು, ಚಿಕನ್ ಎಲ್ಲ ಬೇಯೋ ಥರ. ಲಾಸ್ಟಲ್ಲಿ ನೀವು ಮೊಟ್ಟೆನ ಹಾಕ್ಕೊಳ್ಬೇಕಾಗತ್ತೆ. ಈ ನೀರನ್ನು ಹಾಕ್ಕೊಂಡು ಆದಮೇಲೆ ನೀವು ಲಾಸ್ಟಲ್ಲಿ ಇದಕ್ಕೆ ಮೊಟ್ಟೆ ಕೋಳಿಯಲ್ಲಿ ಮೊಟ್ಟೆ ಬರುತ್ತೆ ಅಲ್ವ ಚಿಕ್ಕದು, ಅದನ್ನೆಲ್ಲ ಮೊಟ್ಟೆನ ನೀವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು, ಚಿಕನ್ ಎಲ್ಲ ಬೇಯೋವರೆಗೂ ಕೂಡ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ, ನಿಮಗೆ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಫುಲ್ ಡೀಟೇಲಾಗಿ ನಿಮಗೆ ಒಂದಿನ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಲಾಸ್ಟಲ್ಲಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಸ್ವಲ್ಪ ಒಡೆದೋಗಿತ್ತು, ಅದನ್ನು ಕೂಡ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮೊಟ್ಟೆ ಎಲ್ಲ ಹಾಕ್ಕೊಂಡ್ಮೇಲೆ ನೀವು ನೀಟಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಬೇಕು, ಅಥವಾ ಪ್ಲೇಟು ಏನಾದ್ರೂ ಕೂಡ ಕ್ಲೋಸ್ ಮಾಡ್ಕೊಳ್ಬೇಕು. ಇದಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಸಾಂಬಾರ್ದು ಚಿಕನ್ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗಿತ್ತು. ಅದಕ್ಕೆ ಮಸಾಲೆನ ಸೇರಿಸ್ಕೊಳ್ಬೇಕಿತ್ತು. ಅಷ್ಟರಲ್ಲಿ ರೈಸ್ ಕೂಡ ರೆಡಿ ಆಯಿತು, ವಿಷಲ್ ಬಂದು. ಹಾಗಾಗಿ ರೈಸನ್ನು ಎತ್ತಿಟ್ಬಿಟ್ಟು ಅದಾದಮೇಲೆ ಚಿಲ್ಲಿ ಚಿಕನ್ಗೆ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನನ್ನು ಬಿಸಿಗಿಡ್ತಾ ಇದ್ದೀನಿ. ಹೋದ ಸಲ ನಾನು ಹೈದ್ರಾಬಾದಿ ಚಿಲ್ಲಿ ಚಿಕನನ್ನು ಮಾಡಿದ್ದೆ. ನಮಗೆ ಯಾಕೋ ಅಷ್ಟೊಂದು ಇಷ್ಟ ಅಂತ ಅನಿಸ್ಲಿಲ್ಲ, ನಮ್ಮ ಮನೆಯವರು ಕೂಡ ಅಷ್ಟೊಂದು ಇಷ್ಟಪಡಲಿಲ್ಲ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತ ಅಂದರೆ ನಮ್ಮ ಮನೆಯವರಿಗೂ ಕೂಡ ಇಷ್ಟ, ನನಗೂ ಕೂಡ ಇಷ್ಟ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ಲಾಗೂ ಕೂಡ ಮಾಡ್ಕೊಳ್ಬಹುದು. ನೋಡಿ ಇವಾಗ ಚಿಕನ್ ಎಲ್ಲ ಡ್ರೈ ಆಗಿತ್ತು ಚೆನ್ನಾಗಿ. ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕಿ ರುಬ್ಕೊಂಡಿದ್ದೆ, ಅದನ್ನು ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರ್ಕೊಳ್ಬೇಕು ಚೆನ್ನಾಗಿ. ಇವಾಗ ಚಿಲ್ಲಿ ಚಿಕನ್ಗೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬಹುದು. ಜೊತೆಗೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನು. ನೀವು ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಪ್ರತಿ ಸಲ ಅದನ್ನೇ ಮಾಡ್ಕೊಂಡು ತಿಂತೀರ, ಅಷ್ಟು ಇಷ್ಟ ಆಗುತ್ತೆ ಚಿಲ್ಲಿ ಚಿಕನ್ನು. ನೋಡಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಪುದೀನನ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಸ್ವಲ್ಪ ಫ್ಲೇವರು ಚೆನ್ನಾಗಿ ಅನಿಸುತ್ತೆ ಚಿಕನ್ ಸಾಂಬಾರ್ದು. ನಾನು ಯಾವಾಗಲೂ ಕೂಡ ಪುದೀನನ ಹಾಕ್ಕೊಳ್ಳೋದಿಲ್ಲ, ಎಲ್ಲೋ 1 ಟೈಮ್ ಮಾತ್ರ ಪುದೀನ ಹಾಕ್ಕೊಳ್ಳೋದು. ಅಷ್ಟೊಂದು ಪುದೀನ ಫ್ಲೇವರ್ ನಮ್ಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ
ಇವಾಗ ನೋಡಿ ಚಿಲ್ಲಿ ಚಿಕನ್ಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು 7ರಿಂದ 8 ಕರಿಬೇವಿನ ಎಲೆ ಮತ್ತು ಒಂದು 4 ಮೆಣಸಿನ್ಕಾಯಿ ಮತ್ತು ಒಂದು 2ರಿಂದ 3 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು 2 ನಿಮಿಷ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈ ಚಿಲ್ಲಿ ಚಿಕನ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಸಾಂಬಾರಿಗೆ ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯನ್ನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಇವಾಗ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಧನಿಯಾ ಪುಡಿ ಆದರೆ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳುವಾಗ. ಮತ್ತು ಐ ಫ್ಲೇಮ್ನಲ್ಲಿಟ್ಟು ಧನಿಯಾ ಪುಡಿ ಖಾರದ ಪುಡಿ ಹಾಕಿದ್ಮೇಲೆ ಹುರ್ಕೊಳ್ಬೇಡಿ, ಸಾಂಬಾರೆಲ್ಲ ಕಹಿ ಬಂದುಬಿಡುತ್ತೆ. ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ನೋಡಿ. ಇವಾಗ ಲಾಸ್ಟಲ್ಲಿ ರುಬ್ಬಿರೋಂಥ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕಾಯಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ತಿಕ್ಕಾಗಿ ಬೇಕಂತಂದರೆ ತಿಕ್ಕಾಗೂ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಸ್ವಲ್ಪ ತೆಳುವಾಗಿ ಇಷ್ಟಪಡೋರಾದರೆ ತೆಳುವಾಗೂ ಕೂಡ ಮಾಡ್ಕೊಳ್ಬಹುದು. ನಮಗೆ ಸ್ವಲ್ಪ ಸಾಂಬಾರು ತಿಳಿಯಾಗಿರಬೇಕು, ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀವಿ. ಯಾವಾಗಲೂ ಸಾಂಬಾರನ್ನ ಗಟ್ಟಿಯಾಗಿದ್ದರೆ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ತೆಳುವಾಗಿಂತ ಅಂದರೆ ಪೂರ್ತಿ ತೆಳುವಾಗೂ ಮಾಡ್ಕೊಳ್ಳೋದಿಲ್ಲ, ಪೂರ್ತಿ ಗಟ್ಟಿಯಾಗೂ ಮಾಡ್ಕೊಳ್ಳೋದಿಲ್ಲ, ಮೀಡಿಯಮ್ ಆಗಿ ನೋಡಿಕೊಂಡು ಮಾಡ್ಕೊಳ್ತೀವಿ. ಬಟ್ ಆದರೆ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ಳೋದು ನೋಡಿ. ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಲೇಟಾಗಿದ್ದರಿಂದ ನಾನಿವತ್ತು ಕುಕ್ಕರ್ನ ಕ್ಲೋಸ್ ಮಾಡಿನೇ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಒಂದು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಇಟ್ಟು ನೀಟಾಗಿ ನಿಧಾನಕ್ಕೆ ಬೇಯಿಸ್ಕೊಳ್ತೀನಿ ಚಿಕನ್ನ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 2ರಿಂದ 3 ವಿಷಲ್ ಹಾಕಿಸ್ಕೊಂಡ್ರೆ ನಮಗೆ ಸಾಕಾಗತ್ತೆ, ಬೆಂದಿರುತ್ತೆ. ಯಾಕಂದರೆ ಫಸ್ಟೇ ಬೇಯಿಸಿರ್ತೀನಿ ಅಲ್ವಾ ಸ್ವಲ್ಪ, ಹಾಗಾಗಿ ಬೇಗನೆ ಬೇಯುತ್ತೆ. ಇನ್ನು ಸಾಂಬಾರು ಕೂಡ ಆಯಿತು ಮತ್ತು ಹುರಿದುಂಡಿಗೆ ಮಸಾಲೆ ಕೂಡ ಬೇಯ್ತಾ ಇದೆ. ಇವಾಗ ಚಿಲ್ಲಿ ಚಿಕನ್ಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಬೆಂದಿತ್ತು. ಇವಾಗ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಚಿಕನ್ ಮಾಡೋದಕ್ಕೆ. ಇವಾಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು 2 ನಿಮಿಷ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ನೀಟಾಗಿ ಚಿಕನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಿಕನಿನ ನೀರೆಲ್ಲ ಬಿಡೋವರೆಗೂ ಕೂಡ. ನನಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಆಗ್ತಾ ಇರಲಿಲ್ಲ, ಯಾಕಂದರೆ ಪಕ್ಕದಲ್ಲಿ ಕುಕ್ಕರ್ ಇತ್ತು ಅಲ್ವಾ, ಹಾಗಾಗಿ ಸ್ವಲ್ಪ ಬಿಸಿ ಇತ್ತು, ಕೈಗೂ ಕೂಡ ತಾಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಯಾಕೆ ಬೇಕು ಅಂತ ಹೇಳಿ ಕುಕ್ಕರ್ನೇ ಆ ಕಡೆ ಶಿಫ್ಟ್ ಮಾಡಿಬಿಟ್ಟು ಪ್ಯಾನ್ನ ಈ ಕಡೆ ಇಟ್ಕೊಂಡೆ. ಅಷ್ಟರಲ್ಲಿ ಹುರಿದುಂಡಿಗೆ ಮಸಾಲೆನ ಬೇಯೋದಕ್ಕೆ ಹಾಕಿದ್ದೆ ಅಲ್ವಾ ಚಿಕನ್ನೆಲ್ಲ, ಅದು ಕೂಡ ಬೆಂದಿತ್ತು. ಅದಕ್ಕೆ ಪುರಿನ ಮಿಕ್ಸ್ ಮಾಡಬೇಕಿತ್ತು. ಪುರಿ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಕಡಲೆಪುರಿ. ನಾವು ಚರ್ಮುರಿ ಎಲ್ಲ ಮಾಡ್ಕೊಳ್ತೀವಲ್ವ, ಅದು ಪುರಿಗೆ ಕಡಲೆಪುರಿ ಅಂತಲೂ ಅಂತಾರೆ. ನಮ್ಮ ಕಡೆ ಎಲ್ಲ ಮಂಡಕ್ಕಿ ಅಂತ ಜಾಸ್ತಿ ಯೂಸ್ ಮಾಡ್ತಾರೆ. ಚಿಲ್ಲಿ ಚಿಕನ್ ಫಸ್ಟ್ ರೆಡಿ ಮಾಡಿ ಅದಾದಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಲ್ಲಿ ಚಿಕನ್ಗೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗಲೇ ನಾನು ಎಷ್ಟು ಬೇಕೋ ಅಷ್ಟನ್ನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನೀವು ಕೂಡ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು, ಚಿಕನ್ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಕೂಡ. ನನಗೆ ಅಡುಗೆಗೆಲ್ಲ ಪುಡಿ ಉಪ್ಪನ್ನು ಯೂಸ್ ಮಾಡಿ ರೂಢಿ. ಯಾಕಂತಂದರೆ ಕಲ್ಲುಪ್ಪಲ್ಲಿ ನನಗೆ ಅಷ್ಟು ಅಳತೆ ಗೊತ್ತಾಗೋದಿಲ್ಲ, ಜಾಸ್ತಿ ಉಪ್ಪಾಗಿಬಿಡುತ್ತೆ. ಜಾಸ್ತಿ ಯೂಸ್ ಮಾಡಿಲ್ಲ ಅಲ್ವ ನಾನು, ಹಾಗಾಗಿ ಕಲ್ಲುಪ್ಪು ಹಾಕಿದ್ರೆ ಸಾಂಬಾರು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ. ನಾನಿವತ್ತು ಸಾಂಬಾರಿಗೆ ಮತ್ತು ಚಿಕನ್ ಫ್ರೈಗೆ ಎಲ್ಲದಕ್ಕೂ ಕೂಡ ಕಲ್ಲುಪ್ಪೇ ಯೂಸ್ ಮಾಡಿದ್ದೀನಿ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡಿದ್ದೆ, ಬೇಕಾದರೆ ಕಡಿಮೆ ಆದರೆ ಆಮೇಲೆ ಸೇರಿಸ್ಕೊಳ್ಬಹುದು, ಅಥವಾ ಜಾಸ್ತಿ ಆದರೆ ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಇವಾಗ ನಾನು ಚಿಲ್ಲಿ ಚಿಕನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಯಾವಾಗಲೂ ಕೂಡ ಫ್ರೆಶ್ ಆಗಿ ಒಂದು ವಾರಕ್ಕಾಗೋವಷ್ಟು ಮಾತ್ರ ಮಾಡ್ಕೊಳ್ತೀನಿ, ಖಾಲಿ ಆದರೆ ಬೇಕಾದರೆ ಮಾಡ್ಕೊಳ್ಬಹುದು ಅಂತ ಹೇಳಿ. ಈ ಥರ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿ ಮಾಡಿಕೊಂಡು ಈ ಥರ ಬಾಕ್ಸಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ನನಗೆ ಈ ಥರ ಚಿಕನ್ ಫ್ರೈಗಳಿಗೆ ಅಥವಾ ಏನಾದರೂ ತಿಂಡಿಗಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಸಸರಿ ಇದೆ ಅಂತ ಅಂದಾಗ ತೊಗೊಂಡು ಯೂಸ್ ಮಾಡ್ಕೊತೀನಿ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಚಿಕನ್ನ. ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಒಂದು ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಬೋದು ಅಥವಾ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ನಾನು ಪುದೀನ ಸೊಪ್ಪು ಇದ್ದಿದ್ದರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ನಾವು ಮಾಮೂಲಿ ಬೇರೆ ಅಡುಗೆಗೆಲ್ಲ. ಇವಾಗ ಇದಕ್ಕೆ ನಾನು ಒಂದು 10ರಿಂದ 15 ಮೆಣಸಿನ್ಕಾಯನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂತ ಅಂದರೆ ತರಿಯಾಗೂ ಕೂಡ ಮಾಡ್ಕೊಳ್ಬಹುದು ಮೆಣಸಿನ್ಕಾಯಿನ, ಅಥವಾ ನುಣ್ಣಗೂ ಕೂಡ ರುಬ್ಕೊಳ್ಬಹುದು. ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಯಾಕಂತ ಅಂದರೆ ನನ್ನ ಮಗಳು ಖಾರ ಏನಾದರೂ ಮೆಣಸಿನ್ಕಾಯಿ ಏನಾದರೂ ಸಿಕ್ಕಿದ್ರೆ ತಿನ್ನೋದಿಲ್ಲ ಚಿಕನ್ನೆಲ್ಲ, ಅದಕ್ಕೋಸ್ಕರ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಯಾಕಂತ ಅಂದರೆ ಸ್ವಲ್ಪ ಅವಳಿಗೆ ಖಾರ ಆದ್ರೂ ಪರವಾಗಿಲ್ಲ, ಬಾಯಿಗೆ ಸಿಗಬಾರ್ದು ಅಂತ ಹೇಳಿ. ಇನ್ನು ಹಸಿ ಮೆಣಸಿನ್ಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಒಂದು 5 ನಿಮಿಷ ಚಿಕನ್ನೆಲ್ಲ ನೀಟಾಗಿ ಬಾಯ್ಲ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಬೇಕು. ನಾನು ಅದು ಬೇಯ್ಕೊಳ್ಳಿ ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿ ಇವಾಗ ಹುರ್ದುಂಡಿಗೆ ಪುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹುರ್ದುಂಡು ಮಾಡ್ಕೊಳ್ಳೋದಾದರೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ನೀವು ಮಸಾಲೆ ಎಷ್ಟು ಹಾಕ್ಕೊಂಡಿರ್ತೀರೋ ಅಷ್ಟು ನೋಡಿಕೊಂಡು ಸ್ವಲ್ಪ ತಿಕ್ಕಾಗಿ ಮಸಾಲೆ ಇರೋವಷ್ಟು ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನಾನು ಪುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಪುರಿಯನ್ನು ಹಾಕ್ಕೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ನಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಸಲ ಇದನ್ನು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಆಲ್ಮೋಸ್ಟ್ ಇದನ್ನು ಯಾವ ಕಡೆನೂ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕಡೆ ಮಾತ್ರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ಕೆಲವ್ರಿಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಹಾಗಾಗಿ ಯಾರಾದರೂ ಗೊತ್ತಿರೋರಿದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ಇವಾಗ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತಗೊಂಡು ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗಂಟು ಇಲ್ದಂಗೆ ಕಲಿಸ್ಕೊಂಡು ಅದನ್ನು ಇವಾಗ ನಾನು ಚಿಲ್ಲಿ ಚಿಕನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಾರ್ನ್ಫ್ಲೋರನ್ನು ನೀವು ತಿಕ್ನೆಸ್ಸಿಗೋಸ್ಕರ ಸೇರಿಸ್ಕೊಳ್ಳೋದು, ಅಂದರೆ ಗ್ರೇವಿ ಆಗಬೇಕಲ್ವ, ಹಾಗಾಗಿ ನಿಮಗೆ ಗ್ರೇವಿ ಬೇಡ ಅಂತ ಅಂದರೆ ಡ್ರೈ ಆಗು ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಚಪಾತಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಿಕನ್ ಬೇಯೋದಕ್ಕೆ, ಅದಾದಮೇಲೆ ಲಾಸ್ಟಲ್ಲಿ ಕಾರ್ನ್ಫ್ಲೋರನ್ನು ನೀಟಾಗಿ ನೋಡಿಕೊಂಡು ನಿಮಗೆ ಎಷ್ಟು ತಿಕ್ನೆಸ್ಸಾಗಿ ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಅಥವಾ ನಿಮಗೆ ಈ ಥರ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೇ ನೀವು ಪೇಸ್ಟ್ ಮಾಡ್ಕೊಳ್ಬಹುದು. ಇವಾಗ ಚಿಲ್ಲಿ ಚಿಕನ್ ಎಲ್ಲ ರೆಡಿ ಆಯಿತು. ಸ್ವಲ್ಪ ಹುರ್ದುಣ್ಣ ಪ್ಲೇಟಿಗೆ ಹಾಕ್ಕೊಂಡು ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ಇವಾಗ ಅಡುಗೆ ಕೆಲಸ ಆಯಿತು. ನೋಡಿ ಇದು ಹುರ್ದುಂಡು ಈ ಥರ ಆಗಿದೆ. ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಸಿಪಿ. ನನಗೆ ಚಪಾತಿಗೆ ಬೇಕಿತ್ತು, ಹಾಗಾಗಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ಇವಾಗ ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಕುಡಿಯೋದಕ್ಕೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಯಾಕಂತ ಅಂದರೆ ಇವಾಗ ತುಂಬ ಚಳಿ ಇರೋದ್ರಿಂದ ನಮಗೆ ತಣ್ಣೀರು ಕುಡಿಯೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಹಾಗಾಗಿ ಊಟಕ್ಕೆ ಮತ್ತು ಟಿಫನ್ಗೆಲ್ಲನೂ ಕೂಡ ಬಿಸಿನೀರನ್ನೇ ಕಾಯಿಸ್ಕೊಳ್ತೀವಿ. ಚಿಲ್ಲಿ ಚಿಕನನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ. ಅದಾದಮೇಲೆ ರೈಸ್ ಇಟ್ಕೊಂಡು ಇವಾಗ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು. ಇವಾಗ ಊಟ ಮಾಡೋಣ ಅಂತ ಹೇಳಿ ಬಿಗ್ ಬಾಸ್ ನೋಡಿಕೊಂಡು ಊಟ ಮಾಡಿದ್ವಿ ನಿಧಾನಕ್ಕೆ. ನೋಡಿ ಚಿಕನ್ ಸಾಂಬಾರು ಈ ಥರ ರೆಡಿಯಾಗಿತ್ತು. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಫಾರಮ್ ಕೋಳಿ ಸಾಂಬಾರು ರುಚಿನೇ ಬೇರೆ. ಇದು ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ಹೇಳಿ. ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಮ್ಮದು ಕೂಡ ಊಟ ಎಲ್ಲ ಆಯಿತು. ನಿಮ್ಮದು ಕೂಡ ಊಟ ಎಲ್ಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ವ ನನ್ನ ಭಾನುವಾರದ ಸಂಜೆ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ನಿಮಗೆ ನನ್ನ ಎಲ್ಲ ವೀಡಿಯೋಸ್ಗಳು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.